ದೇವರೇ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಸಹ ನಿಮ್ಮ ಮುಂದೆ ವಾಕ್ಯವನ್ನು ಹಂಚಲಿಕ್ಕೆ ದೇವರು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತು ಚಿಂತೆಗಾಗಿ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳೋಣ. ಮತ್ತಾಯ ಬರೆದ ಸುವಾರ್ಥ ಪತ್ರಿಕೆ 15ನೇ ಅಧ್ಯಾಯದ 21ನೇ ವಾಕ್ಯದಿಂದ 28ನೇ ವಾಕ್ಯದ ತನಕ. ಯೇಸು ಅಲ್ಲಿಂದ ಹೊರಟು ತೂರ್ ಸಿದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನ್ಯರವಳೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನು, ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕೆಂದು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥವಾದಳು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ದೇವರು ಸ್ವಸ್ಥ ಮಾಡಲಿಕ್ಕೆ ಬಂದಿದ್ದಾನೆ. ನೋಡಿ, ಕಾನಾನ್ಯ ಸ್ತ್ರೀಯಲ್ಲಿ ಒಬ್ಬಳು ಅಲ್ಲಿ ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಿದ್ದಾರೆ, ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ದಾವಿದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ಸ್ವಸ್ಥ ಮಾಡು, ಅವಳಲ್ಲಿರುವಂತಹ ಬಾಧೆಯಿಂದ ಬಿಡಿಸು ಅಂತ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಅವಳು ಕೂಗ್ತಾ ಇದ್ದಾಳೆ, ಪ್ರಾರ್ಥನೆ ಮಾಡ್ತಿದ್ದಾಳೆ, ಮೊರೆ ಇಡ್ತಿದ್ದಾಳೆ. ಆದರೆ ಯೇಸು ಸ್ವಾಮಿ ಅದನ್ನು ಕೇಳ್ತಾ ಇದ್ದಾರೆ, ಕೇಳ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಲಿರುವಂಥ ಜನರು ಹೇಳ್ತಿದ್ದಾಳೆ, ಅವಳು ಅಷ್ಟು ಕೂಗ್ತಾ ಇದ್ದಾಳಲ್ವಾ, ನೀನು ಅವಳನ್ನ ಇಲ್ಲಿಂದ ಕಳಿಸ್ಬಿಡು. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಿದ್ದಾರೆ, ನಾನು ಕಳಿಸಲ್ಪಟ್ಟಿದ್ದು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದ ಬಳಿಗೆ ಹೊರತು ಮತ್ತಾರ ಬಳಿಗೂ ಕಳಿಸಲ್ಪಟ್ಟಿಲ್ಲ. ಆ ಶಬ್ದವನ್ನ ಕೇಳಿದಂತ ಆ ಒಂದು ಶ್ರೀ ಮನಸ್ಸಿನಲ್ಲಿ ಒಂದು ಆಸೆ ಬಂತು, ಒಂದು ಕಾರ್ಯ ಮನಸ್ಸಲ್ಲಿ ಅರ್ಥವಾಯಿತು. ಬಂದಿದ ತಕ್ಷಣ ಹೇಳ್ತಿದ್ದಾರೆ, ದೇವರೇ, ಸ್ವಾಮಿ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ಬಿಡುಗಡೆ ಕೊಡು, ದೆವ್ವದ ಕಾಟದಿಂದ ನನ್ನ ಮಗಳು ಬಹಳವಾಗಿ ಪ್ರಯಾಸ ಪಡ್ತಿದ್ದಾಳೆ, ದಯವಿಟ್ಟು ಬಿಡಿಸು. ಹಲ್ಲೆಲೂಯಾ ಅಂತ ಕೇಳಿದಾಗ ಯೇಸು ಹೇಳ್ತಿದ್ದಾರೆ, ಯಜಮಾನರು ತಿನ್ನುವಂತ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಹಾಕಬಹುದಾ? ಅವಾಗ ಹೆಂಗಸ ಹೇಳ್ತಿದ್ದಾಳೆ, ಮೇಜಿನಿಂದ ಕೆಳಗಡೆ ಬಿದ್ದಂತ ತುಂಡನ್ನ. ಹಲ್ಲೆಲೂಯಾ. ಇವತ್ತು ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಅನೇಕ ವೇದನೆಗಳಿರ್ಬೋದು, ಅನೇಕ ಕಾಟಗಳಿರ್ಬೋದು. ನೀವು ಹೇಳ್ಬೋದು, ದೇವ್ರೇ, ನಾನು ಮಾಟ ಮಂತ್ರಗಳಿಂದ ಅನೇಕರು ನನ್ನ ಮಾಟ ಮಂತ್ರ ಮಾಡಿ ನಮ್ಮ ಕುಟುಂಬನ ಹಾಳು ಮಾಡ್ತಿದ್ದಾರೆ, ಅನೇಕ ದೆವ್ವದ ಕಾಟಗಳಿದೆ. ಯಾವುದೇ ಕಾಟಗಳಿರಲಿ, ಯಾವುದೇ ದುಃಖಗಳಿರಲಿ, ವೇದನೆಗಳಿರಲಿ, ಆದರೆ ಇವತ್ತು ನೀನು ಮೊರೆ ಇಡುವಂತ ಮೊರೆಯನ್ನು ದೇವರು ನೋಡ್ತಿದ್ದಾನೆ. ಜನರು ದೇವರಿಂದ ನಿನ್ನನ್ನು ತಳ್ಳುತ್ತಾ ಇರ್ಬೋದು, ಅವಳನ್ನ ಕಳಿಸ್ಬಿಡು, ಅವಳನ್ನ ಯಾಕೆ ಅಷ್ಟು ಕೂಗ್ತಾ ಇದ್ದಾಳೆ, ಆದ್ರೂ ಯಾಕೆ ನೀನೇನು ಮಾತಾಡ್ತಾ ಇಲ್ಲ ಅಂತ. ಸತ್ಯ ಹೌದು, ಯೇಸು ಸ್ವಾಮಿ ಕಳಿಸಲ್ಪಟ್ಟಿದ್ದು ತಪ್ಪಿಸಿಕೊಂಡಿರುವಂತ ಇಸ್ರಾಯೇಲರ ಜನಕ್ಕಾಗಿಯೇ. ಅದ್ರ ವಾಕ್ಯ ನೋಡ್ರಿ, ಕೆಳಗಡೆ ಇರುವಂತ ತುಂಡು. ನಾನು ಹೇಳ್ತೇನೆ, ಯೇಸು ಸ್ವಾಮಿ ದೇಹ ಯಾವಾಗ ಜಜ್ಜಲ್ಪಟ್ಟಿತ್ತು, ಯಾವಾಗ ಆ ಒಂದು ದೇಹ ಮುರಿಯಲ್ಪಟ್ಟಿತ್ತು, ಯಾವಾಗ ಶಿಲುಬೆಯಲ್ಲಿ ಆತನು ಸತ್ತನು, ಹಲ್ಲೆಲೂಯಾ, ಆವಾಗ ನಿನಗಾಗಿ, ನಿನಗೋಸ್ಕರ ಸಂಬಂಧಪಟ್ಟವನಾದನು. ಹೌದು, ಯೇಸು ಇಸ್ರಾಯೇಲರ ಜನಕ್ಕಾಗಿ ಕಳಿಸಲ್ಪಟ್ಟವನು. ಆದರೆ ಯಾವಾಗ ಯೇಸು ಶಿಲುಬೆಯಲ್ಲಿ ಸತ್ತನು, ಕಾನಾನ್ಯ ಸ್ತ್ರೀಯೇ, ನಿನಗಾಗಿ ಅದ್ಭುತ ಮಾಡಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ.
ಯೇಸು ಸ್ವಾಮಿ ಇನ್ನೂ ಶಿಲುಬೆನ ಹತ್ತಿಲ್ಲ. ಅದಕ್ಕಾಗಿ ಯೇಸು ಸ್ವಾಮಿ ಸುಮ್ಮನೆ ಇದ್ದಾರೆ. ನಾನು ಕಳಿಸಲ್ಪಟ್ಟದ್ದು ಇಸ್ರಾಯೇಲ್ ಜನಕ್ಕಾಗಿ. ಹೌದು, ದೇವರು ಇಸ್ರಾಯೇಲ್ ಜನಕ್ಕಾಗಿ ತಪ್ಪಿಸಿಕೊಂಡಂತ ಕುರಿಗಳಿಗೆ ಕಳಿಸಲ್ಪಟ್ಟಿದ್ದಾರೆ ನಿಜ. ಆದರೆ ಯಾವಾಗ ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡ್ರು, ಹಲ್ಲೆಲೂಯ, ಆವತ್ತಿನಿಂದ ಯೇಸು ಸ್ವಾಮಿ ಒಂದು ಜನಾಂಗಕ್ಕೆ ಮೀಸಲಾಗಿರುವಂತ ವ್ಯಕ್ತಿ ಅಲ್ಲ. ಆತನು ಈ ಲೋಕಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಆಗಿದೆ. ಆತನ ಬಳಿಯಲ್ಲಿ ನೀನು ಮೊರೆ ಇಡುವುದಾದ್ರೆ, ನೀನು ಯಾವ ಜನಾಂಗವಾಗಿರ್ಲಿ, ನೀನು ಎಷ್ಟು ದೊಡ್ಡ ಪಾಪದಲ್ಲಿರ್ಲಿ, ನಿನಗೆ ಎಷ್ಟು ದೊಡ್ಡ ಕಾಟವಿರ್ಲಿ, ಯೇಸುವನ್ನ ಇವತ್ತು ನೀನು ಮೊರೆ ಇಡೋದಾದ್ರೆ ಆತನು ನಿನ್ನನ್ನು ಬಿಡಿಸ್ತಾನೆ. ಆತನು ನಿನಗಾಗಿ ಚಚ್ಚಲ್ಪಟ್ಟನು, ನಿನ್ನ ಪಾಪಕ್ಕಾಗಿ ಚಚ್ಚಲ್ಪಟ್ಟನು, ನಿನ್ನ ಶಾಪಗಳನ್ನು ಹೋಗಲಾಡಿಸೋದಕ್ಕಾಗಿ ಶಿಲುಬೆಯನ್ನು ಹೊತ್ತನು. ನೀನು ಯಾವುದೇ ಜನಾಂಗವಿರಲಿ, ನೀನು ಯಾವುದೇ ಧರ್ಮ ಇರಲಿ, ಯೇಸು ಸ್ವಾಮಿ ಧರ್ಮಕ್ಕಾಗಿ ಬಂದಿಲ್ಲ, ಜಾತಿಗಾಗಿ ಬಂದಿಲ್ಲ, ಈ ಲೋಕಕ್ಕೆ ರಕ್ಷಣೆಯನ್ನ ಕೊಡಲಿಕ್ಕೆ ಬಂದನು. ಹಲ್ಲೆಲೂಯಾ. ಇವತ್ತು ಅವಳ ನಂಬಿಕೆ, ಅವಳಿಗೆ ಗೊತ್ತಾಯ್ತು, ಯೇಸುವೇ ನೀನು ನನಗಾಗಿ ಜಜ್ಜಲ್ಪಟ್ಟಿದ್ಯಾ. ಆ ಜಜ್ಜಲ್ಪಟ್ಟಂತ ಆ ಯೇಸುವಿನ ರಕ್ತ ಇವತ್ತು ನಿಮ್ಮನ್ನ ಶುದ್ಧೀಕರಿಸ್ತದೆ, ಇವತ್ತು ನಿಮ್ಮನ್ನ ಗುಣಪಡಿಸ್ತದೆ. ಅಪೊಸ್ತಲರು ಬರೆದ ಪತ್ರಿಕೆ 13ನೇ ಅಧ್ಯಾಯ 47ನೇ ವಾಕ್ಯವನ್ನ ಒಂದು ಸಾರಿ ನಾವು ಓದ್ಕೊಳ್ಳೋಣ. ಪೌಲನು ಹೀಗೆ ಹೇಳ್ತಿದ್ದಾನೆ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ, ನಾನು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇನೆ, ಹಾಗೆಯೇ ಕರ್ತನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಹೇಗೆಂದರೆ ನೀನು ಲೋಕದ ಕಟ್ಟ ಕಡೆಯವರೆಗೆ ರಕ್ಷಕನಾಗಿರುವಂತೆ ನಿನ್ನನ್ನು ಅನ್ಯ ಜನಗಳಿಗಾಗಿಯೂ ಅನ್ಯ ಜನಾಂಗಗಳಿಗೂ ಬೆಳಕನ್ನಾಗಿ ನೇಮಿಸಿದ್ದೇನೆ. ಯೇಸು ಸ್ವಾಮಿ ಲೋಕದ ಕಟ್ಟ ಕಡೆವರೆಗೂ ರಕ್ಷಕನಾಗಿದ್ದಾನೆ. ಆತನನ್ನ ದೇವರು ಅನ್ಯ ಜನಾಂಗಗಳಿಗೆ ಒಂದು ಬೆಳಕಾಗಿ ನಿಲ್ಲಿಸಿದ್ದಾನೆ ಎಂದು ದೇವರು ಹೇಳಿದ್ದಾನೆ ಅಂದನು. ಅಲ್ಲಿದ್ದ ಅನ್ಯ ಜನರು ಈ ಮಾತನ್ನು ಕೇಳಿ ಸಂತೋಷಪಟ್ಟು ದೇವರ ವಾಕ್ಯವನ್ನು ಹೊಗಳಿದರು ಮತ್ತು ನಿತ್ಯ ಜೀವಕ್ಕೆ ನೇಮಿಸಲ್ಪಟ್ಟವರೆಲ್ಲರೂ ನಂಬಿದರು. ಇವತ್ತು ಯೇಸುವನ್ನ ಲೋಕದ ಕಟ್ಟ ಕಡೆಯವರೆಗಿರುವಂತ ಎಲ್ಲ ಜನಾಂಗಗಳಿಗೆ ರಕ್ಷಕನಾಗಿ ದೇವರು ನೇಮಿಸಿದ್ದಾನೆ. ಆತನು ಶಿಲುಬೆಯಲ್ಲಿ ಸತ್ತ ದಿನದಿಂದ ಪುನರುತ್ಥಾನ ಹೊಂದಿದ್ದು ಹಲ್ಲೆಲೂಯ ಇಸ್ರಾಯೇಲರ ಜನಕ್ಕಾಗಿ ಮಾತ್ರವಲ್ಲ, ನಿನಗಾಗಿ, ನನಗಾಗಿ. ಹಲ್ಲೆಲೂಯ. ಇವತ್ತು ನಾವು ವಾಕ್ಯ ನೋಡ್ತೇವೆ, ನಿನ್ನನ್ನು ಅನ್ಯ ಜನಾಂಗಗಳಿಗೂ, ಲೋಕದಲ್ಲಿರುವಂತ ಪ್ರತಿಯೊಂದು ಜನಾಂಗಗಳಿಗೂ ದೇವರನ್ನ, ಯೇಸುವನ್ನ ದೇವರು ಬೆಳಕಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಆತನನ್ನು ನಂಬುವಂತ ಎಲ್ಲರಿಗೂ ನಿತ್ಯ ಜೀವವನ್ನು ದಯಪಾಲಿಸಲಿಕ್ಕೆ ದೇವರು ಕ್ರಿಸ್ತನನ್ನು ಇವತ್ತು ಇಟ್ಟಿದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ನೀನು ಕೂಗ್ಬೋದು, ಮತ್ತೆ ನಾನು ಆ ಕನಾನ್ಯ ಶ್ರೀ ಬಳಿಗೆ ಬರ್ತೇನೆ. ಆ ಕೂಗ್ತಾ ಇದ್ದಾಳೆ, ಮೊರೆ ಇಡ್ತಾ ಇದ್ದಾಳೆ, ದೇವರೇ, ಯೇಸುವೇ, ದಾವೀದ ಕುಮಾರನೇ, ನನ್ನ ಮಗಳನ್ನು ಗುಣಪಡಿಸು. ಅನೇಕ ಜನರು ತಡೆ ಮಾಡಬಹುದು. ಅಲ್ಲಿ ಶಿಷ್ಯ ಅಂತ ಹೇಳ್ತಾರೆ, ಅವಳನ್ನ ಕಳಿಸಿಬಿಡು. ನಾನು ಹೇಳ್ತೇನೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದು, ಶಿಲುಬೆಯಲ್ಲಿ ನಮಗಾಗಿ ಜಜ್ಜಲ್ಪಟ್ಟಿದ್ದು, ಯೇಸು ಸ್ವಾಮಿ ಮರಣವನ್ನು ಹೊಂದಿದ್ದು, ಪಾಪವಿಲ್ಲದವ ಮನುಷ್ಯನಾಗಿ ಯೇಸು ಈ ಲೋಕಕ್ಕೆ ಬಂದರು, ನಮ್ಮ ಪಾಪಗಳನ್ನು ಶಾಪಗಳನ್ನು ಹೊತ್ತುಕೊಂಡರು. ಆತನು ಶಿಲುಬೆಯಲ್ಲಿ ಮರಣ ಹೊಂದಿದನು, ಆತನು ನಮಗಾಗಿ ಬಿದ್ದನು. ನಮಗಾಗಿ ಬೀಳುವಂತ ಒಂದು ರೊಟ್ಟಿ ಕೆಳಗಡೆ ಬಿದ್ದ ಶ್ರೀ ಹೇಳ್ತಿದ್ದಾಳೆ, ಮೇಜಿನಿಂದ ಕೆಳಗಡೆ ಬೀಳುವಂತ ಒಂದು ರೊಟ್ಟಿಯ ತುಂಡನ್ನು ತಿನ್ನುತ್ತಾರಲ್ಲ, ಇವತ್ತು ನಮಗಾಗಿ ಕೆಳಗಡೆ ಬಿದ್ದಂತ ನಮ್ಮ ಪಾಪಗಳನ್ನು ಹೊತ್ತಂತ ಆ ರೊಟ್ಟಿ ಆಗಿದೆ ಯೇಸು ಕ್ರಿಸ್ತು. ಆ
ಆ ಯೇಸು ಹೇಳ್ತಾರೆ, ನಾನೇ ಜೀವವುಳ್ಳ ರೊಟ್ಟಿ, ನಾನೇ ಜೀವವುಳ್ಳ ರೊಟ್ಟಿ. ಇವತ್ತು ಆ ಒಂದು ತುಂಡು ರೊಟ್ಟಿ ಯಾರಾಗಿದ್ದಾರೆ ಅಂದ್ರೆ ಅದು ಯೇಸು ಕ್ರಿಸ್ತು ಆಗಿದ್ದಾರೆ. ಆ ರೊಟ್ಟಿಯನ್ನ ನೀನು ತಿನ್ನೋದಾದ್ರೆ, ಆ ರೊಟ್ಟಿಯನ್ನ ನೀನು ನಂಬೋದಾದ್ರೆ, ಹಾಲೆಲೂಯ. ಆ ಕಾನನ ಶ್ರೀ ಹೇಳ್ತಿದ್ದಾರೆ, ಆ ರೊಟ್ಟಿಯನ್ನ ತಿಂತವಲ್ಲ, ಯೇಸು ಸ್ವಾಮಿನೇ ನಿಜವಾದ ಜೀವವುಳ್ಳ ರೊಟ್ಟಿ. ಆ ನಂಬಿಕೆ ಆ ಒಂದು ಕಾನಾನ್ಯ ಶ್ರೀಯ ಜೀವಿತದಲ್ಲಿ ಒಂದು ಒಂದು ದೊಡ್ಡ ಬಿಡುಗಡೆ ಉಂಟಾಯಿತು. ಇವತ್ತು ಈ ವಿಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಏನೇ ಸಮಸ್ಯೆ ಇರಲಿ, ಇವತ್ತು ಆ ಜೀವ ಕೊಡುವಂಥ ಯೇಸುವನ್ನ ನೀನು ನಂಬೋದಾದ್ರೆ ನಿನ್ನ ಜೀವಿತದಲ್ಲಿ ಬಿಡುಗಡೆ. ಇವತ್ತು ಒಂದು ಗುಂಪಿಗಾಗಿ, ಒಂದು ಜನಾಂಗಕ್ಕಾಗಿ ಯೇಸು ಸ್ವಾಮಿ ಕಳಿಸಲ್ಪಟ್ಟಿಲ್ಲ. ಈ ಲೋಕದಲ್ಲಿರುವಂಥ ಎಲ್ಲ ಜನಗಳಿಗಾಗಿ, ಎಲ್ಲ ವ್ಯಕ್ತಿಗಳಿಗಾಗಿ, ಎಲ್ಲ ಜನಾಂಗಗಳಿಗಾಗಿ ದೇವರು ರಕ್ಷಕನಾಗಿ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟರು. ಈ ಮೆಸೇಜ್ ನೋಡುವಂತ ಎಲ್ಲ ವ್ಯಕ್ತಿಗಳ ಬಳಿಯಲ್ಲಿ ನಾನು ಹೇಳುವಂತ ಮಾತೇನೆಂದ್ರೆ, ಇವತ್ತು ನಿನಗಾಗಿ ಯೇಸುವನ್ನ ದೇವರು ಕಳಿಸಿಕೊಟ್ಟರು. ಆತನನ್ನು ನಂಬುವಂತ ನೀನು ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಆತನನ್ನು ಕಳಿಸಿಕೊಟ್ಟನು. ಆ ಕಾನಾನ್ಯ ಶ್ರೀಯ ಜೀವಿತದಲ್ಲಿ ಅವಳ ನಂಬಿಕೆಯಾಗಿದೆ, ಅವಳನ್ನ ಗುಣಪಡಿಸ್ತು. ಅವರ ಮಗಳಿಗೆ ದೆವ್ವದ ಕಾಟ ಬಿಟ್ಟೋಯ್ತು. ಇವತ್ತು ದೆವ್ವದ ಕಾಟ ಇದೆಯಾ? ಮಾಟ ಮಂತ್ರಗಳಿಂದ ಬಾಧೆ ಪಡ್ತಿದ್ದೀರಾ? ಇವತ್ತು ಯಾರ ಕೈಯಲ್ಲೂ ಬಿಡುಗಡೆ ಕೊಡಕ್ಕಾಗ್ತಾ ಇಲ್ವಾ? ಇವತ್ತು ಯೇಸುವನ್ನ ನಂಬು, ಪೂರ್ಣ ಮನಸ್ಸಿನಿಂದ ನಂಬು. ಆತನನ್ನ ದೇವರು ನನಗಾಗಿ ಕಳಿಸಿಕೊಟ್ಟನು, ನನ್ನನ್ನು ಬಿಡಿಸ್ಲಿಕ್ಕೆ ಕಳಿಸಿಕೊಟ್ಟನು. ಅಲ್ಲಿ ನಾವು ನೋಡ್ತೇವೆ, ಆ ಒಂದು ಸ್ತ್ರೀಯ ನಂಬಿಕೆಯನ್ನ ಯೇಸು ನೋಡಿ ಆ ಕ್ಷಣವೇ ಹೇಳ್ತಾರೆ, ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ. ಇವತ್ತು ನೀನು ನಂಬೋದಾದ್ರೆ ನಿನ್ನ ಜೀವಿತದಲ್ಲಿ ಅದ್ಭುತ ನಡೀತದೆ. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ? ಪರಲೋಕದಲ್ಲಿರುವಂತ ಪರಿಶುದ್ಧನಾದ ನನ್ನ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ದೇವರೇ ನಿಮಗೆ ಸ್ತೋತ್ರ ಮಾಡ್ತೇನೆ. ಆ ಕಾನಾನ್ಯ ಸ್ತ್ರೀಯ ಮಗಳ ಜೀವಿತದಲ್ಲಿ ದೇವರೇ ನೀನು ಬಿಡುಗಡೆ ಕೊಟ್ಟಂತೆ ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಪರಿಶುದ್ಧಾತ್ಮವೇ ನೀನು ಈಗ ಇಳಿದು ಬರುವಂತೆ ದೇವರು ನಾವು ಪ್ರಾರ್ಥಿಸನೆ. ನೀನು ಅದ್ಭುತ ಮಾಡು. ಯೇಸುವೇ ಸತ್ಯ ದೇವರಂತ ತಿಳ್ಕೊಳ್ಳುವಂತೆ ಈ ಹೃದಯಗಳನ್ನು ತೆರೆ. ನೀನು ಬಿಡುಗಡೆ ಕೊಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಜೀವಿತದಲ್ಲಿ, ಅವರ ಕುಟುಂಬದಲ್ಲಿರುವಂತ ಎಲ್ಲ ಬಾಧೆಗಳನ್ನು, ಕಾಟಗಳನ್ನು ದೇವರೇ ಇವತ್ತು ನೀನು ತೆಗೆದಾಕು ಕರ್ತನೆ. ನಿನ್ನ ನಾಮ ಮಾತ್ರವೇ ಮಹಿಮೆಯಾಗುವಂತೆ ದೇವರು ನೀನು ಸಹಾಯ ಮಾಡು. ದೇವರೇ, ಪ್ರಾರ್ಥನೆ ಕೇಳಿ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್.